ಒಬ್ಬ ಮನುಷ್ಯ ನೋಡಿದ್ರೆ ಸಾಲದಂತೆ, ಕಾಣಬೇಕಂತೆ, ಕೇಳಿದ್ರೆ ಸಾಲದಂತೆ, ಆಲಿಸ್ಬೇಕಂತೆ, ತಿಂದ್ರೆ ಸಾಲದಂತೆ, ಸವಿಬೇಕಂತೆ. ಈ ಅನುಭವ ಇವತ್ತಿಂದಾಗಿದೆ. ಈ ಅನುಭವ ಇದಾಗಿದೆ. ಯಾಕೆಂದ್ರೆ ನಮ್ಮ ಕೆ.ವಿ. ಲಕ್ಷ್ಮಣಮೂರ್ತಿ ಅವರಾಗ್ಬೋದು, ನಮ್ಮ ಪರಿಚಯ ಇಲ್ಲ ಡಾಕ್ಟರ್ ತುಕಾರಾಮ್ ಪೂಜಾರ್ ಆಗ್ಬೋದು, ಶಾಂತಕುಮಾರ್ ಆಗ್ಬೋದು, ಅಥವಾ ಇಲ್ಲಿ ನಾವು ಈ ವಿಷಯಕ್ಕೆ ಅಂತ ನಾವೆಲ್ಲ ಬಂದಿದ್ದೀವಲ್ಲ, ನಿಜವಾಗ್ಲೂ ನಾವೆಲ್ಲ ವ್ಯಕ್ತಿಗಳಲ್ಲ, ಶಕ್ತಿಗಳು. ನಾವೆಲ್ಲ ಶಕ್ತಿಗಳು. ನಮ್ಗೆ ಪ್ರತಿಯೊಬ್ಬರಿಗೂ ಅವರವರದೇ ಆದ ಸಮಸ್ಯೆಗಳು ಇದ್ದೇ ಇರ್ತದೆ. ಇದೆಲ್ಲ ನಮ್ಗೇನು ಅಗತ್ಯ ಇಲ್ಲ. ಆದರೆ ಅದು ಅಗತ್ಯ ಮಾಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಲ್ಲ, ನಾವೇ ಬೆನ್ನಟ್ಟು ಹೋಗ್ತಿದ್ವು. ಅಂತ ಅಮೂಲ್ಯವಾದ ದಿನ ಇವತ್ತು, ಅಮೂಲ್ಯವಾದ ಸ್ಥಳ ಮತ್ತು ಅಮೂಲ್ಯವಾದ ಕ್ಷಣ. ಖಂಡಿತ ಖಂಡಿತ ನನಗನ್ನಿಸ್ತದೆ ಈ ಸಮಯ, ಈ ಸ್ಥಳ ನಮ್ಮ ಜೀವನದಲ್ಲಿ ಇನ್ನೊಂದ್ಸಲಿ ಬರಲ್ಲ ಅಂತ ನನಗೆ. ಮತ್ತೆ ನಾವು ಇಲ್ಲಿ ಬರ್ಬೋದು, ಆದ್ರೆ ಈ ಕುತೂಹಲ ಇರಲ್ಲ ನಮಗೆ. ನಾನು ನೋಡಿದ್ದೀನಿ ಮತ್ತೆ ಅನಿಸ್ತದೆ. ಅದಕ್ಕೋಸ್ಕರ ಈ ಕ್ಷಣ ಇದೆಯಲ್ಲ, ಈ ಸ್ಥಳ ಇದೆಯಲ್ಲ, ನಾವು ಇಷ್ಟು ಜನ ಇದ್ದೀವಲ್ಲ, ಈ ಸಮಯ, ಈ ಸ್ಥಳ, ಈ ಜನ ಗೊತ್ತಾಗ್ಬಿಡ್ತೀವಿ. ನಾವು ಇನ್ನೊಂದ್ಸಲಿ ಬರ್ಬೇಕಾದ್ರೆ ಯಾರೋ ತಪ್ಪು ಹೋಗ್ತಾರೆ, ಯಾರೋ ಬೇರೆ ಬೇರೆ ಬಿಡ್ತಾರೆ. ಆದ್ರೆ ಈ ಕ್ಷಣ ಇದೆಯಲ್ಲ, ಇದನ್ನ ನಾವು ಜೀವನ ಪೂರ್ತಿ ನೆನಪಿಟ್ಕೋಬೇಕು. ನಾವು ಅಂತ ಅಮೂಲ್ಯವಾದ ಕ್ಷಣ. ಒಬ್ಬ ಮನುಷ್ಯ ಈ ಜಗತ್ತಿಗೆ ಹೇಗೆ ಬರ್ತಾನೆ ಮುಖ್ಯ ಅಲ್ಲ, ಹೇಗೆ ಹೋಗ್ತಾನೆ ಅದು ಮುಖ್ಯ. ಏನು ಇಲ್ಲಿ ಮಾಡ್ತಾನೆ ಮುಖ್ಯ ಅಲ್ಲ, ಏನು ಕೊಡ್ತಾನೆ ಅದು ಮುಖ್ಯ. ಅಂತದನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಸಾಂಸ್ಕೃತಿಕ ಲೋಕಕ್ಕೆ, ನಮ್ಮ ಪರಂಪರೆಗೆ, ನಮ್ಮ ಇತಿಹಾಸಕ್ಕೆ. ಯಾರು ಇತಿಹಾಸವನ್ನ ಅರಿಯಲ್ವೋ ಅವನು ಇತಿಹಾಸವನ್ನ ಸೃಷ್ಟಿಸಲಾರ ಅಂತ ಹೇಳ್ತಾರೆ. ಇಂಥ ನಿಸ್ವಾರ್ಥ ಮನಸ್ಸುಗಳು ನಿಜಕ್ಕೂ ನಾನು ಲಕ್ಷ್ಮಣಮೂರ್ತಿ ಅವರ ಬಗ್ಗೆ ಅವರಲ್ಲಿ ಇಷ್ಟೊಂದು ಭಾವನೆ ಇದೆ ಅಂತ ನಾನು ಇವತ್ತೇ ನೋಡಿದೆ. ಇಷ್ಟೊಂದು ಭಾವ ವೇದನೆ ಇದೆ ಅವರಿಗೆ, ಇಷ್ಟೊಂದು ಹೃದಯ ಅವರಿಗೆ, ಅಂತ ಕರುಣೆ ಇರೋ ಹೃದಯ ಇದೆ ಅಂತ ಇವತ್ತು ಹೇಳ್ಬೋದು. ಯಾಕೆಂದ್ರೆ ಅವರು ಓಡಾಡಿರುವಂತಹ ಸ್ಥಳ, ಆ ಸಮಯ, ಆ ಶ್ರಮ, ಆಗಿರುವ ಖರ್ಚು, ಮತ್ತೆ ನಾನು ಇನ್ನೂ ಸಾಧಿಸಬೇಕು ಅಂತ ಒಂದು ಛಲ ಇದೆಯಲ್ಲ, ಆ ಛಲ ಅವ್ರನ್ನ ಆ ರೀತಿ ಭಾವನೆ ಒಂದು. ಎರಡನೇದು, ಇಷ್ಟು ದಿವಸ ನಾನು ಯಾಕೆ ಮಾಡಲಿಲ್ಲ ಅಂತ ನೋವಾಗ್ತಾ ಇದೆ, ಅದಕ್ಕೆ ಅವರಿಗೆ ದುಃಖ ಬರ್ತಾ ಇದೆ. ಯಾವತ್ತೋ ಮಾಡ್ಬೇಕಾಗಿತ್ತು ನಾನು. ಅಂದ್ರೆ ನಾನು ಯಾಕೆ ಕಾಣೋದೇ ಬೇರೆ, ಕೇಳೋದೇ ಬೇರೆ, ತಿನ್ನೋದೇ ಬೇರೆ ಅಂತ ಹೇಳಿದ್ರೆ ಅಲ್ಲೊಂದು ಕಾರಣ ಇದೆ. ಸುಮಾರು ವರ್ಷಗಳ ಹಿಂದೆ ಶಾಂತಕುಮಾರ್ ಅವರ ಒಂದು ಉಪನ್ಯಾಸವನ್ನ ಏರ್ಪಾಡು ಮಾಡಿದ್ರಲ್ಲ ಅಪ್ಪಕ್ಕ ದೇವಿಯ ಬಗ್ಗೆ. ಅವತ್ತೊಂದು ಉಪನ್ಯಾಸ ಕೇಳಿದ್ರಲ್ಲ ಲಕ್ಷ್ಮಣಮೂರ್ತಿ ಅವರು, ಅವತ್ತು ಅವರು ಅದನ್ನು ಅನುಭವಿಸಿದ್ದಾರೆ. ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಮಾತಾಡುವಂತ ಸಂದರ್ಭದಲ್ಲಿ ಅವನು ಏನ್ ಮಾತಾಡ್ತಾನೆ, ಹೇಗೆ ಮಾತಾಡ್ತಾನೆ, ಯಾಕೆ ಮಾತಾಡ್ತಾವನೆ, ಏನನ್ನ ಮಾತಾಡ್ತಾವನೆ ಅಂತ ಗ್ರಹಿಸ್ತಾರಲ್ಲ, ಅವ್ರಿಗೆ ಮಾತ್ರ ಅರ್ಥ ಆಗೋದು, ಎಲ್ರಿಗೂ ಅರ್ಥ ಆಗಲ್ಲ. ಸುಮ್ಮನೆ ದೇಹ ಮಾತ್ರ ಇಲ್ಲಿ ಕೂತಿರುತ್ತಷ್ಟೇ, ಮನಸ್ಸೆಲ್ಲೋ ಇರುತ್ತೆ. ಆ ರೀತಿ ಮನಸ್ಸಿಲ್ಲ ಲಕ್ಷ್ಮಣಮೂರ್ತಿ ಅವರಿಗೆ. ಆವತ್ತು ಉಪನ್ಯಾಸವನ್ನ ಕೊಟ್ಟಂತ ವ್ಯಕ್ತಿಯ ಉಪನ್ಯಾಸವನ್ನ ಮನಸ್ಸಿಗೆ ತಗೊಂಡಿದಾರಲ್ಲ, ಆಲಿಸಿದಾರಲ್ಲ, ಮೈಗೂಡಿಸಿಕೊಂಡಿದಾರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಂದಿದಾರಲ್ಲ, ಅದು ಇಲ್ಲಿವರೆಗೂ ಕರ್ಕೊಂಡು ಬಂದಿಲ್ಲ ಅವರಿಗೆ. ಬರೀ ಅವರನ್ನ ಮಾತ್ರ ಕರ್ಕೊಂಡು ಬಂದಿಲ್ಲ, ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದೆ. ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದೆ. ನಿಜವಾಗ್ಲೂ ನಿಮಗೆ ದೊಡ್ಡ ನಮಸ್ಕಾರ ಸರ್, ನಿಮಗೊಂದು ದೊಡ್ಡ ನಮಸ್ಕಾರ. ಇದು ಒಂದನೇ. ಎರಡನೇದು, ಇದು ಯಾಕೆ ನೋಡೋದು ಬೇರೆ ಕಾಣೋದು ಬೇರೆ ಅಂತ ಹೇಳ್ತೀನಲ್ಲ, ಒಂದು ವೇಳೆ ನಾವು ಈ ವಸ್ತು ಸಂಗ್ರಹಾಲಯಕ್ಕೆ ಬಂದು ಖಾಲಿ ನೋಡ್ಕೊಂಡು ಹೋಗ್ಬಿಟ್ಟಿದ್ರೆ ನಮಗಿದು ಮರ್ಮ ಗೊತ್ತಾಗ್ತಿರ್ಲಿಲ್ಲ. ಅವರು ಕಾಣಿಸಿದ್ದಾರೆ, ನಮಗೆ ನೋಡಿಸಿಲ್ಲ, ಕಾಣಿಸಿದ್ದಾರೆ. ಅದಕ್ಕೆ ಕಾಣೋದೇ ಬೇರೆ, ನೋಡೋದೇ ಬೇರೆ.
ಕಾಣಿಸಿದ್ದಾರೆ. ಪ್ರತಿಯೊಂದು ವಸ್ತುವನ್ನು ಅವರು ವಿವರಿಸಿ ಹೇಳಿದ್ದಾರೆ. ನನಗನ್ನಿಸ್ತದೆ, ನಾನು ಹಾಗೇ ಯೋಚನೆ ಮಾಡಿದಾಗ ಈ ವಸ್ತು ಸಂಗ್ರಹಾಲಯವನ್ನ ನಾವು ಸಂಪೂರ್ಣವಾಗಿ ಅರಿಬೇಕಾದ್ರೆ ಒಂದು ದಿವಸ ಇಲ್ಲಿಗೆ ಬರಬೇಕಾಗ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೆ ಇಲ್ಲೇ ಇರಬೇಕಾಗ್ತದೆ. ಇಲ್ಲೇ ತಿಂಡಿ ತಿನ್ಬೇಕು, ಇಲ್ಲೇ ಊಟ ಮಾಡಬೇಕು, ಇಲ್ಲೇ ನಾವು ಇದನ್ನೆಲ್ಲ ನೋಡ್ಬೇಕು, ಇದನ್ನ ಇಲ್ಲೆಲ್ಲ ಗ್ರಹಿಸ್ಬೇಕು. ಆದ್ರೆ ರಾತ್ರಿ ಹೋಗ್ಬೇಕು, ಇಲ್ಲಾಂದ್ರೆ ರಾತ್ರಿ ಉಳಿದು ಮಾರನೇ ದಿವಸ ನೋಡಿ ಹೋಗ್ಬೇಕು ಅಂತ ವಸ್ತು ಸಂಗ್ರಹಾಲಯ. ಅಂತ ವಸ್ತು ಸಂಗ್ರಹಾಲಯ ಒಂದು ಸರ್ಕಾರ ಮಾಡೋದಕ್ಕೆ ಆಗದೇ ಇರುವಂತ ಸಾಧನೆಯನ್ನ ನೀವು ಮಾಡಿದಿರ ಸರ್. ನೀವು ಇಲ್ಲಿನ ಸ್ವಚ್ಛತೆ, ಇಲ್ಲಿನ ಶುಭ್ರತೆ, ಇಲ್ಲಿನ ಅಚ್ಚುಕಟ್ಟುತನ ನಿಜವಾಗ್ಲೂ ನಿಮಗೆ ಮೆಚ್ಚಿಸ್ಬೇಕು ಅಂತ ಹೇಳ್ತಾ ಇರೋದಲ್ಲ, ಪ್ರತಿಯೊಬ್ಬರ ಗಮನಕ್ಕೂ ಬಂದಿರುವಂಥದ್ದು. ಒಂದು ಸರ್ಕಾರನೇ 10 ಜನ ಕೆಲಸಕ್ಕೆ ನೇಮಿಸಿ ಸ್ವಚ್ಛವಾಗಿರಿ, ನೀವು ಟಿಕೆಟ್ ಕಲೆಕ್ಟ್ ಮಾಡಿ ದುಡ್ಡು ತಗೊಳ್ಳಿ ಅಂತ ಹೇಳಿದ್ರೆ ಈ ಸಾಧನೆ ಮಾಡೋಕ್ಕಾಗಲ್ಲ. ಅಂತದನ್ನ ನೀವು ನಿಮ್ಮ ಕುಟುಂಬದವರೇ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅದು ಉಚಿತವಾಗಿ. ಎರಡನೇದು. ಮೂರನೇದು, ಇಂತಹ ಒಂದು ಅರ್ಥಪೂರ್ಣವಾದ ಸ್ಥಳ, ಇಂತಹ ಒಂದು ಇತಿಹಾಸ ಸೃಷ್ಟಿಸುವಂತಹ ಸ್ಥಳ ಎಂಥ ಸ್ಥಳಗಳಿದೆ ಇದು? ಎಂಥ ಜಾಗಗಳಿದೆ? ನಮ್ಮ ಪ್ರಾಣ ನನ್ನ ಜೀವನದಲ್ಲಿ ಮಾತಿವಾಗ ಯಾವತ್ತೂ ಗೊತ್ತಾಗಲಿಲ್ಲ. ಲಕ್ಷ್ಮಣಮೂರ್ತಿ ಅವರು ಓದಿಲ್ಲ, ಕರ್ಕೊಂಡ್ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಇದು ಇರೋದು ಯಾರಿಗೂ ಮೈನ್ ರೋಡಲ್ಲಿ ಓಡೋದು ಯಾರಿಗೂ ಗೊತ್ತಾಗಲ್ಲ. ಒಂದು ಸಣ್ಣದೊಂದು ಬೋರ್ಡ್ ಆಗಿದೆ ಲಕ್ಷ್ಮಣಮೂರ್ತಿ ಅವರು ತೋರಿಸಲಿಕ್ಕೆ ನಾವು ನೋಡಿದ್ರೆ ಇಲ್ಲ, ಅದನ್ನು ನಾವು ಗಮನಿಸ್ತಾನೆ ಇರಲಿಲ್ಲ. ಆ ಬೋರ್ಡೇ ನಾವು ಗಮನಿಸಿಲ್ಲ ಅಂದ್ರೆ ಈ ವಸ್ತು ಸಂಗ್ರಹಾಲಯವನ್ನ ಗಮನಿಸೋದಕ್ಕೆ ಯಾಕೆ ಸಾಧ್ಯ? ಅದಕ್ಕೋಸ್ಕರ ಇಲ್ಲಿ ಇರುವ ಗ್ರಾಮ ಪಂಚಾಯಿತಿ ಆಗ್ಬೋದು, ನಗರಸಭೆ ಆಗ್ಬೋದು, ಅಥವಾ ಸರ್ಕಾರದ ಪ್ರತಿನಿಧಿ ಆಗ್ಬೋದು, ಅಥವಾ ಜನ ಆಯ್ಕೆ ಮಾಡುವ ಪ್ರತಿನಿಧಿ ಆಗ್ಬೋದು, ಅವರಿಗೆ ಕಣ್ಣಿದ್ರೆ, ಅವರಿಗೆ ಮನಸ್ಸಿದ್ರೆ, ಅವರು ಮನುಷ್ಯರಾದ್ರೆ ಇಲ್ಲಿ ಬಂದು ನೋಡ್ಬೇಕು. ಅವರು ಇಲ್ಲಿ ನೋಡಿ ಸರ್ಕಾರಕ್ಕೆ ವರದಿ ಕೊಡ್ಬೇಕು. ಅವರು ಇಂಥ ಕೆಲಸ ಇಲ್ಲಿ ನಡೀತಾ ಇದೆ, ಇಂಥ ಅಮೂಲ್ಯವಾದ ವಸ್ತು ಸಂಗ್ರಹಾಲಯ ಇದೆ, ಇದನ್ನ ಸರ್ಕಾರ ನೀವು ವಹಿಸ್ಕೊಳ್ಳಿ, ಖರ್ಚು ವೆಚ್ಚವನ್ನ ನೀವು ಬಳಸಿ ಉಸ್ತುವಾರಿಯನ್ನ ಅವರಿಗೆ ಕೊಡಿ. ಮತ್ತಷ್ಟು ಅಭಿವೃದ್ಧಿ ಆಗ್ತದೆ, ಮತ್ತಷ್ಟು ಜನಕ್ಕೆ ಗೊತ್ತಾಗ್ತದೆ ಈ ಕೆಲಸವನ್ನ. ಈ ಮೂರೇ ವಿಷಯವನ್ನ ನಾವು ಮಾತಾಡ್ತೀವಿ. ಯಾಕಂದ್ರೆ ಮಾತಾಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ. ಅದಕ್ಕೋಸ್ಕರ ಯಾವುದೇ ಒಂದು ಒಳ್ಳೆಯ ವಿಷಯವನ್ನ ಎಷ್ಟು ನಾವು ಚಿಕ್ಕದಾಗಿ ಮಾತಾಡ್ತೀವೋ ಅಷ್ಟು ಬೆಲೆ ಅಂತ ನಾನು ಭಾವಿಸ್ಬೋದು. ಜಾಸ್ತಿ ಮಾತಾಡೋದು ಅದ್ರ ಬೆಲೆ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಇದಿಷ್ಟು ಮಾತ್ರ ಮಾತಾಡ್ತೀನಿ. ಉಳಿದಿದ್ನ ನನಗನ್ನಿಸ್ತದೆ ಅಂದ್ರೆ ಪಾಪ ಅವರ ಶ್ರಮ, ಅವರ ಖರ್ಚು, ಅವರ ವೆಚ್ಚ ನಾವು ಹೇಳಕ್ಕಾಗಲ್ಲ. ಬಿಡಿ, ಏನಕ್ಕೆ ಬೇಕಾಗಿದೆ ಅವರಿಗೆ? ಲಕ್ಷಾಂತರ ರೂಪಾಯಿ ಅವರಿಗೆ ಪೆನ್ಷನ್ ಬರ್ತದೆ, ಒಳ್ಳೆ ರಾಯಲ್ ಫ್ಯಾಮಿಲಿ ಇದೆ. ನಾನು ಉಳಿಯೋದಕ್ಕೆ ಅನ್ಕೊಂಡಿರಲ್ಲ ಗೊತ್ತಿರುವಂತವ್ರು. ನಾನು ಆಗ್ಲೇ ಹೇಳ್ದಂಗೆ ಆ ಒಂದು ಕಾರ್ ಇಟ್ಕೊಂಡು, ಡ್ರೈವರ್ ಇಟ್ಕೊಂಡು ಆ ಕ್ಲಬ್ ಈ ಕ್ಲಬ್ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕಾಲ ಕಳ್ಕೊಡ್ಬೋದಾಗಿತ್ತು. ಆದ್ರೆ ಅದರಿಂದ ಅವರಿಗೆ ಸಂತೋಷ ಸಿಗಲ್ಲ. ಸಂತೋಷ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ನಮ್ಮನ್ನ ಸಂತೋಷ ಪಡಿಸಿದ್ರೆ ಮಾತ್ರ ಅವ್ರಿಗೆ ಸಂತೋಷ ಸಿಗ್ತಾ ಇದೆ. ನಾವು ಸಂತೋಷ ಪಟ್ಟರೆ ಅವರು ಸಂತೋಷ ಪಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಸಂತೋಷದ ನೀವು ಬರೀ ಸಂತೋಷವಾಗಿರಲ್ಲ, ನಿಮ್ಮ ಕುಟುಂಬದವರೆಲ್ಲರೂ ಸಂತೋಷವಾಗಿರಲಿ. ನಿಮ್ಮನ್ನು ಯಾರು ಒಬ್ಬ ವ್ಯಕ್ತಿ, ಒಬ್ಬ ಭಾವನಾ ವ್ಯಕ್ತಿ ಅಂತ ತಿಳ್ಕೊಂತಾರೆ ನಮ್ಮ ರೀತಿ, ನಾವೆಲ್ಲ ಸಂತೋಷವಾಗಿರಲಿ. ಈ ಸಾಹಿತ್ಯ ಲೋಕ, ಈ ನಮ್ಮ ಪೂರ್ವಜರ ಪರಂಪರೆ ನಿಮ್ಮಂತವರಿಂದ ಬೆಳಕಿಗೆ ಬರ್ತಾ ಇರಲಿ. ನಮ್ಮ ಹಾಗೆ ಮತ್ತಷ್ಟು ಜನರಿಗೆ ನೀವು ಕಣ್ಣಾಗಿ, ಕಿವಿಯಾಗಿ ಅವರಿಗೆ ಇದನ್ನೆಲ್ಲ ಅರಿಬೇಕು ಅಂತ ಕೇಳ್ಬಿಟ್ಟು ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಎಲ್ರಿಗೂ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.